ಅನಾನಸ ಎಷ್ಟು ಸೂಪರಾಗಿ ಬಂದಿದ್ದಾವೆ ನೋಡಿ. ಅಕ್ಕಿನ 3 ದಿವಸ ನೆನೆಸಿಟ್ಕೊಂಡಿದ್ದೆ. ಇವಾಗ ನೀರು ಪೂರ್ತಿಯಾಗಿ ಒಣಗೋವರೆಗೂ ಫ್ಯಾನಿನ ಕೆಳಗೆ ಒಣಗಿಸ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಒಣಗಿದಾವೆ. ಅಕ್ಕಿ ಎಷ್ಟವ ಅಂತ ನೋಡೋಣ. ಎರಡು ಗಿಲಾಸ್ ಅಕ್ಕಿ ಅವು ಮಿಕ್ಸಿ ಒಳಗೆ ಹಾಕ್ಕೊಂಡು ಬಾರೀಕಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ದಪ್ಪ ಆಗಿರ್ತದಲ್ಲ, ಅದು ಹಿಡ್ಕೊಳ್ಳೋಣ. ಎರಡು ಗಿಲಾಸ್ ಅಕ್ಕಿ ಅಲ್ಲ, 1 ಗಿಲಾಸು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಮಿಕ್ಸ್ ಆಗೋದು ಮತ್ತೊಂದು ಸಲ ಮಿಕ್ಸಿ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಮಿಕ್ಸ್ ಆಯ್ತಲ್ಲ. ಇದು ಸರಿಯಾಗಿ ಗಂಟೆ ಇರಲಾರ್ದಂಗೆ ಮಿಕ್ಸ್ ಆಗಿದಲ್ಲ. ಈ ಥರ ಉಂಡೆ ಕಟ್ಟಬೇಕು. ಇದರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಉಣ್ಕೊಂಡು ಬಿಟ್ಟಿದೆಯಲ್ಲ, ಅದರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಉಂಡೆ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ 3 ದಿವಸ ನೆನೆಯಲಿಕ್ಕೆ ಬಿಟ್ಟಿರಬೇಕು. ಮೂರು ದಿವಸ ಆಯ್ತು ನೋಡಿ. ಇದನ್ನು ಸ್ವಲ್ಪ ತೆಗೆದು ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಉಂಡೆ ಅಷ್ಟು ತೆಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಲು ಹಾಕೋತೀನಿ. ಜಾಸ್ತಿ ಒಣ್ಕೊಂಡು ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ವಲ್ಪ ಟೈಮ್ ಬಾದಿ ಈ ಥರ ಆಯಿತು. ಇದು ಕೆಳಗೆ ಸ್ವಲ್ಪ ಕಸಿ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಎರಡು ಬಳ್ಳಿನಿಂದ ಪ್ರೆಸ್ ಮಾಡ್ಕೋಬೇಕು. ಈ ಥರ ಎಣ್ಣೆಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಇರಬೇಕು. ಭಾಳ ಸೂಪರಾಗಿ ಬರ್ತಾವೆ ಅನಾನಸ. ನೋಡಿ ಎಷ್ಟು ಸೂಪರಾಗಿ ಬಂದವಲ್ಲ.